ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರ ಸ್ಮಶಾನಗಳ ಸ್ವಚ್ಛತೆಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರುಗಳ ಸೂಚನೆ ಮೇರೆಗೆ ನಗರಸಭೆ ಸಿಬ್ಬಂದಿಗಳು ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರಪೇಟೆ ಸ್ಮಶಾನ, ವಾಪಸಂದ್ರ ಸ್ಮಶಾನ, ಎಚ್.ಎಸ್. ಗಾರ್ಡನ್, ನಿಮ್ಮಕಲ್ಲಕುಂಟೆ ಮುಂತಾದ ಸ್ಮಶಾನಗಳಲ್ಲಿ ಇಂದು ಸ್ವಚ್ಛತೆ ಕಾರ್ಯವನ್ನು ನೆರವೇರಿಸಲಾಯಿತು. ಕೆಲ ಸ್ಮಶಾನಗಳ ತುಂಬ ಗಿಡ ಗಂಟೆಗಳು, ಮುಳ್ಳಿನ ಪೊದೆಗಳು ಬೆಳೆದು ನಿಂತಿದ್ದು ಶವ ಸಂಸ್ಕಾರಕ್ಕೆ ಹೋಗಿ ಬರಲು ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿತ್ತು. ಇದೀಗ ಮಹಾಲಯ ಅಮಾವಾಸ್ಯೆ ಹತ್ತಿರ ಬರುತ್ತಿದ್ದಂತೆ ಸಾರ್ವಜನಿಕರು ತಮ್ಮ ಹಿರಿಯರ ಸಮಾಧಿಗಳಿಗೆ ಸ್ಮಶಾನದಲ್ಲಿ ಪೂಜೆ ಸಲ್ಲಿಸುವ ವಾಡಿಕೆ ಇದೆ. ಈ ಸಂದರ್ಭದಲ್ಲಿ ಜನರುಗಳಿಗೆ ತೊಂದರೆಯಾಗಬಾರದೆಂಬ ನಿಟ್ಟಿನಲ್ಲಿ ನಗರಸಭೆ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಿದ್ದೇವೆ ಎಂದು ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರದ ಸುಲಾಲಪ್ಪನ ದಿಣ್ಣೆಯಲ್ಲಿರುವ ವಿದ್ಯುತ್ ಚಿತಾಗಾರಕ್ಕೆ ಭೇಟಿ ನೀಡಿದ ಅವರುಗಳು ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಉಳಿಕೆ ಕಾಮಗಾರಿಗಳನ್ನು ಪೂರ್ತಿ ಮಾಡಿ ಸಾರ್ವಜನಿಕರ ಬಳಕೆಗೆ ವಿದ್ಯುತ್ ಚಿತಾಗಾರವನ್ನು ನೀಡಬೇಕೆಂದು ಅಧಿಕಾರಿಗಳಿಗೆ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಯತೀಶ್, ರುಕ್ಮಣಮ್ಮ, ಮುನಿರಾಜು, ಮಹಾಕಾಳಿ ಬಾಬು, ಅರುಣ್, ಮಂಜುನಾಥ್, ಸತೀಶ್, ನಗರಸಭೆ ಆರೋಗ್ಯಾಧಿಕಾರಿ ಜಿಜಿ ರೇಖಾ ಹಾಗೂ ನಗರಸಭೆ ಸ್ವಚ್ಛತಾ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಥ್. ಜೊತೆಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇವತ್ತು ಮಹಾಲಯ ಅಮಾವಾಸ್ಯೆ ಇರುವುದರಿಂದ ಎಲ್ಲ ಹಿರಿಯರಿಗೆ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇರೋದ್ರಿಂದ ನಗರಸಭೆ ವತಿಯಿಂದ ಎಲ್ಲ ಸ್ಮಶಾನಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಜೊತೆಯಲ್ಲಿ ಒಟ್ಟುಗೂಡಿ ಎಲ್ಲ ಸ್ಮಶಾನಗಳನ್ನು ಕ್ಲೀನು ಒಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ. ಇನ್ನು 2-3 ದಿನ ಇರೋದ್ರಿಂದ ಎಲ್ಲ ಪೂರ್ಣ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಜವಾಬ್ದಾರಿ ಆಗಿದೆ. ಇದು ಅಮಾವಾಸ್ಯೆ ಇರೋದ್ರಿಂದ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು, ವರ್ಷ ಪೂರ್ತಿನೂ ನಾವು ಇದೇ ರೀತಿ ಸಕ್ರಿಯವಾಗಿ ಎಲ್ಲ ನಮ್ಮ ಸದಸ್ಯರುಗಳು ಮತ್ತೆ ನಮ್ಮ ಸಿಬ್ಬಂದಿಯಿಂದ ನಾವು ಈ ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ವಿ. ಇವತ್ತು ನಿಮ್ಮಕಲ್ಲಕುಂಟೆ ಸ್ಮಶಾನ ಆಗಿರ್ಬೋದು, ಈ ಕೆಳಗಿನ ತೋಟ ಸ್ಮಶಾನ ಆಗಿರ್ಬೋದು, ವಾಪಸಂದ್ರ ಸ್ಮಶಾನ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಸ್ಮಶಾನ ಆಗ್ಬೋದು, ಎಲ್ಲ ಸಮುದಾಯದ ಸ್ಮಶಾನಗಳನ್ನು ನಾವು ಭೇಟಿ ನೀಡಿ ಅಲ್ಲಿ ಏನೇನು ಆಗ್ಬೇಕಾಗಿದ್ದೋ ಅದನ್ನೆಲ್ಲ ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಇನ್ನ 2-3 ದಿನ ನಮಗೆ ತೆಗೆದುಕೊಳ್ತಾ ಇದೆ. ಎಲ್ಲ ಸಂಪೂರ್ಣ ನಾವು ಪೂರ್ಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇವತ್ತು ನಮಗೆ ನಗರಕ್ಕೆ ಚಿತಾಗಾರನ್ನು ಕಳೆದ ಬಾರಿ ನಮ್ಮ ಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಚಿತಾಗಾರನ್ನು ಅವರ ಅವಧಿಯಲ್ಲಿ ಮಾಡಿಕೊಟ್ಟಿದ್ರು. ಅದು ಈಗ ಇನ್ನೇನು ಉದ್ಘಾಟನೆಗೆ ಹಂತದಲ್ಲಿದೆ. ಇವತ್ತು ಪರಿಶೀಲನೆ ಮಾಡಿ ಸಣ್ಣ ಪುಟ್ಟ ಏನೇನು ಅಲ್ಲಿ ಸಮಸ್ಯೆಗಳಿತ್ತು ಅದನ್ನೆಲ್ಲ ಅತಿ 2 ವಾರದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತೇಳಿ ಗುತ್ತಿಗೆದಾರರು ತಿಳಿಸಿದ್ದಾರೆ. ಅದನ್ನ ಇನ್ನ ಒಂದು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆ ಆಗಲಿದೆ. ನಮ್ಮ ನಗರಕ್ಕೆ ಅದು ಅವಶ್ಯಕತೆ ಇದೆ. ಅದು ಲೋಕಾರ್ಪಣೆ ಆದ ನಂತರ ಎಲ್ಲರೂ ಬಳಸ್ಕೊಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜಾತಿ, ಧರ್ಮ ಇವೆಲ್ಲವನ್ನು ಮೆಟ್ಟ ನಿಂತ ಜಾಗನೇ ಸ್ಮಶಾನ. ಇಂಥ ಒಂದು ಸ್ಮಶಾನವನ್ನು ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಳ್ಳೋದಕ್ಕೆ ಈಗಾಗಲೇ ನೂತನವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭಾ ಸದಸ್ಯರುಗಳೆಲ್ಲನೂ ಸುಮಾರು 3 ದಿನಗಳಿಂದ ಸತತವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವುದು ಬಹಳ ಜವಾಬ್ದಾರಿ ಕೆಲಸ ಆಗಿದೆ. ಅದೇ ರೀತಿ ಪೌರ ಕಾರ್ಮಿಕರು ಕೂಡ ಈ ದಿನನೂ ಕೂಡ ರಜಾ ಇದ್ರೂ ಕೂಡ ಬಂದು ಕೆಲಸ ಕೈಗೆತ್ಕೊಂಡಿದ್ದಾರೆ. ಅದೂ ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ಮಹಾಲಯ ಅಮಾವಾಸ್ಯೆ ಇನ್ನೇನು ಹತ್ತಿರದಲ್ಲಿರೋದ್ರಿಂದ ನಮ್ಮ ಕೆಲಸ ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಈ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ. ಅದೇ ರೀತಿ ಮನುಷ್ಯ ಎಷ್ಟೇ ಬದುಕಿದ್ರೂ ಕೂಡ ಅವ್ರಿಗೆ ಯಾವುದಾದ್ರೂ ಒಂದು ಸ್ಥಳ ಅಂತ ಹೇಳಿದ್ರೆ ಅದು 3 ಅಡಿ 6 ಅಡಿ ಅಂಥ ಒಂದು ಜಾಗನ ಸ್ವಚ್ಛತಾ ಕಾರ್ಯನ ನಮ್ಮ ಅವಧಿಯಲ್ಲಿ ನಿರಂತರವಾಗಿ ಅಂದರೆ ತಿಂಗಳಿಗೊಮ್ಮೆ ಆದರೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಬಂದರೆ, ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು ಹಿಂದೆಯಿಂದ, ನಾವು ತಿಂಗಳಿಗೊಮ್ಮೆ ಆದರೂ ಒಂದು ಸರಿ ಆದ್ರೂ ಮಾಡ್ಕೊಳ್ತಾ ಬಂದರೆ ಇಂಥ ಒಂದು ದಟ್ಟವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಈಗಾಗಲೇ ಅಧ್ಯಕ್ಷರು, ನಾವು ಮತ್ತು ಸದಸ್ಯರುಗಳೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ. ಈ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀವಿ.